ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಪಾಧ್ಯಾಯರೇ, ವಿದ್ಯಾರ್ಥಿಗಳೇ ಮತ್ತು ಇತರೆ ಆಹ್ವಾನಿತರೇ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ಸಮಯದ ಕೊರತೆಯಿಂದಾಗಿ ಇವತ್ತು 3 ನಿಮಿಷಗಳು ಮಾತ್ರ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಪರಿಚಯ ಈಗಾಗಲೇ ಮಾಡಿದ್ದಾರೆ. ನಾನು 1989ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MSW ಮುಗಿಸಿದೆ. ತದನಂತರ ನಾನು ಬ್ಯಾಂಕ್ ನೌಕರನಾಗಿ ಕೆಲಸಕ್ಕೆ ಸೇರಿಕೊಂಡೆ. 92ರಲ್ಲಿ ಬ್ಯಾಂಕ್ ನೌಕರನಾಗಿದ್ದುಕೊಂಡೆ ಈ ಸೋಷಿಯಲ್ ಲೆಜಿಸ್ಲೇಷನ್ ಅನ್ನೋದೊಂದು ಪುಸ್ತಕ ಬರೆದೆ. ಅದಾದಮೇಲೆ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ನನ್ನ ಕೊಡುಗೆ ಅಷ್ಟೇನಿರಲಿಲ್ಲ. ಯಾಕಂದರೆ ಓಡಾಟದಲ್ಲಿದ್ದೆ, ತುಂಬ ದೂರದಲ್ಲಿದ್ದೆ. ಉತ್ತರಾಖಂಡದಲ್ಲಿದ್ದೆ, ಉತ್ತರ ಪ್ರದೇಶದಲ್ಲಿದ್ದೆ, ಮಹಾರಾಷ್ಟ್ರದಲ್ಲಿದ್ದೆ. ಹಾಗಾಗಿ ಸುಮಾರು 9 ವರ್ಷ ನಾನು ಕರ್ನಾಟಕದಿಂದ ದೂರ ಇದ್ದೆ, ಸಂಪರ್ಕ ಇರಲಿಲ್ಲ. 98ರಲ್ಲಿ ಬೆಂಗಳೂರಿಗೆ ಬಂದಮೇಲೆ ಹೀಗೆ ಒಂದು ದಿವಸ ಚರ್ಚೆ ಆಗ್ತಾಯಿತ್ತಿಲ್ಲ. ಬಹುಶಃ ರಮೇಶ್ ಸರು ಇದ್ದರು, ಅವಾಗ ಅವರು ರಿಸರ್ಚ್ ಸ್ಕಾಲರು. ಎಲ್ಲೋ ಇಲ್ಲಿ ಗಾಂಧಿನಗರದಲ್ಲಿ ಯಾವುದೋ ಹೋಟೆಲ್ನಲ್ಲಿ ಗಾಂಧಿದಾಸು, ಇವರು ವಾಸಂತಿ ವಿಜಯ್, ಇವರೆಲ್ಲರೂ ಮಾತಾಡ್ತಾಯಿದ್ರು. ಆವಾಗ ಹೀಗೆ ನಾವು ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡೋಕ್ಕಾಗ್ತದ ಅನ್ನೋ ಚರ್ಚೆ ಆಯಿತು. ಆವಾಗ ಒಂದು ಸ್ಕಾಲರ್ಶಿಪ್ ಮಾಡೋಣ, ಯಾರಿಗಾದರೂ ಆರ್ಥಿಕ ಮುಗ್ಗಟ್ಟಿದ್ದರೆ ವಿದ್ಯಾರ್ಥಿಗಳಿಗೆ ವರ್ಷಕ್ಕೊಬ್ಬರಿಗೆ. ಆ ಕಾಲದಲ್ಲಿ ಅಂದರೆ ಸುಮಾರು 20-22 ವರ್ಷದ ಹಿಂದಿನ ಮಾತು, 25 ವರ್ಷದ ಹಿಂದಿನ ಮಾತು. ಪ್ರತಿ ವರ್ಷ ಒಂದು ವಿದ್ಯಾರ್ಥಿಗೆ 3,000 ರೂಪಾಯಿ ಕೊಡೋದು. ಯಾರಾದರೂ ಒಂದು ವಿದ್ಯಾರ್ಥಿ ಹೆಸರನ್ನ ಡಿಪಾರ್ಟ್ಮೆಂಟ್ನವ್ರು ರೆಕಮೆಂಡ್ ಮಾಡ್ತಾಯಿದ್ರು, 3,000 ರೂಪಾಯಿ ಕೊಟ್ಟು ಕಳಿಸೋದು ಅವ್ರಿಗೆ. ಈ ಥರ ಮಾಡಿದ್ವಿ ವರ್ಷಕ್ಕೆ. ಅದು ಸುಮಾರು ಒಂದು 6-7 ವರ್ಷ ಆಯಿತು. ಅದಾದಮೇಲೆ ಹೇಗೋ ಡಿಪಾರ್ಟ್ಮೆಂಟಿಂದ ಯಾರ್ದು ಹೆಸರೇ ಬರಲಿಲ್ಲ. ಹಾಗಾಗಿ ನಾನು ಸ್ಕಾಲರ್ಶಿಪ್ ಕೊಡೋದು ನಿಲ್ಲಿಸ್ಬಿಟ್ಟೆ. ಇದನ್ನು ಬಿಟ್ಟರೆ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಅಥವಾ ಸಮಾಜ ಕಾರ್ಯ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ. ಹೀಗೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ತದನಂತರ ನಾನು PhD ಮಾಡಿದೆ. ಆವಾಗ ಸಮಾಜ ಕಾರ್ಯದಲ್ಲಿ ಯಾರು ಗೈಡ್ಗಳು ಸಿಗಲಿಲ್ಲ ಅಂದ್ಬಿಟ್ಟು MBA ಡಿಪಾರ್ಟ್ಮೆಂಟಲ್ಲಿ ಇಂಟರ್ಡಿಸಿಪ್ಲಿನರಿ ರಿಸರ್ಚ್ ಅಂತ ಮಾಡಿದೆ. ಮಾಡಿ ಅದಾದಮೇಲೆ MBA ಕಾಲೇಜ್ಗಳಲ್ಲಿ ಶಿಕ್ಷಕನಾಗಿ ಸುಮಾರು 12-13 ವರ್ಷ ಕೆಲಸ ಮಾಡಿದೆ. ಈ ಕಳೆದ 9-10 ವರ್ಷದಿಂದ ನಾನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತೀನಿ, ಓಡಾಡ್ತೀನಿ ತುಂಬ. ಇದು ಬಿಟ್ಟರೆ ನಾನು ನಿಮ್ಗೆ ಇನ್ನೊಂದೆರಡು ವಿಚಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು 5-6 ವರ್ಷದ ಹಿಂದೆ ರಮೇಶು, ಶೇಖರು ಮತ್ತು ಇನ್ನೂ 1-2 ಸ್ನೇಹಿತರುಗಳು ಸೇರಿ ನಾವು ಒಂದು ಹಿರಿಯ ವಿದ್ಯಾರ್ಥಿ ಸಂಘವನ್ನು ಪ್ರಾರಂಭಿಸಬೇಕು. ಅದರ ಮೂಲಕ ನಾವು ವಿದ್ಯಾರ್ಥಿ ಸಮುದಾಯಕ್ಕಾಗಲಿ ಅಥವಾ ಸಮಾಜ ಶಿಕ್ಷಣ ಕ್ಷೇತ್ರಕ್ಕಾಗಲಿ ಏನಾದರೂ ಸೇವೆ ಸಲ್ಲಿಸಬೇಕಂತ ಪ್ರಾರಂಭ ಮಾಡಿದ್ವಿ. ಇದು ಈ 3 ವಿಶ್ವವಿದ್ಯಾಲಯಗಳು, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಈ 3 ವಿಶ್ವವಿದ್ಯಾಲಯದಲ್ಲಿ MSW ಮುಗಿಸಿರುವಂತಹ ವಿದ್ಯಾರ್ಥಿಗಳು ಅದರ ಸದಸ್ಯರಾಗ್ಬೋದು. ಸದ್ಯಕ್ಕೆ ಈಗ ಸುಮಾರು ಒಂದು 100 ಮಂದಿ ಸದಸ್ಯರಾಗಿದ್ದಾರೆ. ಆಗಾಗ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಇತ್ತೀಚೆಗೆ ಸುಮಾರು ಒಂದು 4-5 ತಿಂಗಳ ಹಿಂದೆ ಇದೇ ಬೆಂಗಳೂರು ಸಿಟಿ ಯೂನಿವರ್ಸಿಟಿ MSW HR ಸ್ಟೂಡೆಂಟ್ಸ್ಗೆ ಮೆಂಟರಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಸುಮಾರು ಒಂದು 16 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕೆಲವರು ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ನಿಮ್ಮ ಮೆಂಟರಿಂಗಿಂದ ನಮಗೆ ಪ್ಲೇಸ್ಮೆಂಟ್ ಈಸಿ ಆಯಿತು, ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸಕ್ಕೆ ಸೇರಿದ್ದೀವಿ ಅಂತ. ಒಂದು ವೇಳೆ ವಿದ್ಯಾರ್ಥಿ ಸಮುದಾಯಕ್ಕೆ ಈ ಹಿರಿಯ ವಿದ್ಯಾರ್ಥಿ ಸಂಘದಿಂದ ಏನಾದರೂ ಉಪಯೋಗ ಆಗ್ತದೆ ಅಂತ ಹೇಳೋದಿದ್ದರೆ ದಯವಿಟ್ಟು ತಿಳಿಸಿ. ನಾವು ಸದಾ ಸಿದ್ಧರಿದ್ದೀವಿ ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕಾಗಿ. ಇತ್ತೀಚೆಗೆ ಈಗ HR ಏರಿಯಾದಲ್ಲೇ ಲೇಬರ್ ಕೋಡ್ ಅಂತ ಬಂದಿದೆ. ಲೇಬರ್ ಕೋಡ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸದಸ್ಯರೇ ಒಳ್ಳೆ ತಜ್ಞರಿದ್ದಾರೆ, ಶೇಖರು, ಪ್ರಕಾಶು ಇಂಥವರು. ನಿಮಗೆ ಅವಶ್ಯಕತೆ ಇದೆ ಅಂದರೆ ಅವ್ರನ್ನೇ ನಾನು ರಿಕ್ವೆಸ್ಟ್ ಮಾಡಿ ಇಲ್ಲೇ 1-2 ದಿನದ ಕಾರ್ಯಾಗಾರ ಕೂಡ ಮಾಡಿಸೋಣ ವಿದ್ಯಾರ್ಥಿಗಳಿಗೋಸ್ಕರ. ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ, ಉದಾಹರಣೆಗೆ ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕಲ್ಲಿ ಬೇಕಾದರೂ ನಮ್ಮ ಸದಸ್ಯರು ಅಲ್ಲಿ
ನಿಮ್ಯಾನ್ಸಲ್ಲೂ ಇದ್ದಾರೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಸದಸ್ಯರುಗಳು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ಬೇಕಾದ್ರೆ ಇಲ್ಲಿ ಮಾಡ್ತೀವಿ. ಸರಿ, ಯಾವುದೇ ರೀತಿಯಲ್ಲಿ ನಿಮಗೆ ಹಿರಿಯ ವಿದ್ಯಾರ್ಥಿ ಸಂಘದಿಂದ ಏನಾದರೂ ಸಹಾಯ ಬೇಕಾದರೆ ದಯವಿಟ್ಟು ಶಿಕ್ಷಕರು ದಯವಿಟ್ಟು ತಿಳಿಸಿ, ನಾವು ಸದಾ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಇತ್ತೀಚೆಗೆ ಈ ವಿಶ್ವವಿದ್ಯಾಲಯನ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಅಂತ ಮರುನಾಮಕರಣ ಮಾಡಿದ್ದಾರೆ. ತುಂಬ ಸಂತೋಷದ ವಿಚಾರ. ಇದು ಮನಮೋಹನ್ ಸಿಂಗ್ ಅವರ ಹೆಸರು ಯಾಕೆ ನೆನಪಾಯಿತು ನನಗಂದರೆ, ನಾವು MSW ಮಾಡ್ತಿದ್ದಾಗ ಕೆಲವು ಸೆಂಟ್ರಲ್ ಸ್ಕೀಮ್ಗಳ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಉದಾಹರಣೆ ಕಮ್ಯುನಿಟಿ ಡೆವಲಪ್ಮೆಂಟಲ್ಲಿ ಅಥವಾ ಸೋಷಿಯಲ್ ವರ್ಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ICDS ಪ್ರಾಜೆಕ್ಟು, ಚೈಲ್ಡ್ ಡೆವಲಪ್ಮೆಂಟು, ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಅದೆಲ್ಲ ಸ್ಟಡಿ ಮಾಡ್ತಿದ್ವಿ. ಆದರೆ ಈ ಮನಮೋಹನ್ ಸಿಂಗ್ ಕಾಲದಲ್ಲಿ ಇದೇ ಥರ ಲಾರ್ಜ್ ಸ್ಕೇಲ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಮಾಡಿದ್ರು. ಈಗ ಮನಮೋಹನ್ ಸಿಂಗ್ನ ಸಾಮಾನ್ಯವಾಗಿ ಏನಕ್ಕೆ ನೆನೆಸ್ಕೊತೀವಿ ನಾವೆಲ್ಲ, ಅವರು ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಿದ್ರು, ಎಕನಾಮಿಕ್ ಗ್ರೋತ್ ತುಂಬ ಆಯಿತು, 7.5 to 8% ಆನ್ಯುವಲ್ ಗ್ರೋತ್ ಆಯಿತು ಅಂತ, ಅವೆಲ್ಲ ನಿಜ. ಆದರೆ ವೆಲ್ಫೇರ್ ಸೈಡ್ ನೋಡಿದ್ರೆ ಅವ್ರು ಮಾಡಿರುವಂಥ ಕೆಲಸಗಳು ಕೋಟ್ಯಾಂತರ ಜನರಿಗೆ ಅನುಕೂಲ ಆಗುವಂಗಾಯಿತು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಮಾಡಿದ್ರು. ಅದರಲ್ಲಿ 3/4 ಆಫ್ ದಿ ಪಾಪ್ಯುಲೇಷನ್, ಅಂದರೆ ಈಗ 140 ಕೋಟಿ ಜನ ಇದ್ದಾರೆ ಅಂದರೆ ಸುಮಾರು 90 ಕೋಟಿ ಜನರಿಗೆ ಸಬ್ಸಿಡೈಸ್ಡ್ ರೇಷನ್ ಸಿಗೋದಕ್ಕೆ ಅವಕಾಶ ಇದೆ. ಅಂದರೆ ಅದನ್ನು ಹಕ್ಕುಗಳಾಗಿ ಮಾಡೋದ್ರು. ರೈಟ್ ಟು ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಸಾರ್ವಜನಿಕರ ಹಕ್ಕಾಯಿತು, ನಾನು ರಿಯಾಯಿತಿ ದರದಲ್ಲಿ ಆಹಾರ ಪದಾರ್ಥಗಳನ್ನು ಸರ್ಕಾರದಿಂದ ಕೇಳಿ ಪಡಿಬೋದು, ಆ ಥರ ಮಾಡೋದು. ನನಗನ್ನಿಸುತ್ತೆ ಈಗಿನ ಸಮಾಜ ಕಾರ್ಯದಲ್ಲಿ ಬಹುಶಃ ಇವೆಲ್ಲ ಅಧ್ಯಯನ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಹೀಗೆ ಮನಮೋಹನ್ ಸಿಂಗ್ ಅವರು ಇನ್ನೂ ಕೆಲವು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಮಾಡೋದ್ರು ಸಮಾಜ ಕಾರ್ಯದ ಏರಿಯಾಗಳಲ್ಲಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಮಾಡೋದ್ರು. ಅದರಿಂದ ಸುಮಾರು ಸರಾಸರಿ ಆ್ಯಸ್ ಆಫ್ ಟುಡೇ ಸುಮಾರು 16 ಕೋಟಿ ಜನರಿಗೆ ಉದ್ಯೋಗ ಸಿಕ್ಕಿದೆಯಂತೆ. ನಿನ್ನೆ ನಾನು ಅಂಕಿಅಂಶಗಳು ನೋಡ್ತಾ ಇದ್ದೆ. ಇನ್ನು ರೈಟ್ ಟು ಎಜುಕೇಷನ್ ಮಾಡಿದ್ರು. ಅದರಿಂದ ಖಾಸಗಿ ಶಾಲೆಗಳಲ್ಲಿ ಕೂಡ ಬಡವ್ರ ಮಕ್ಕಳಿಗೆ, ಜನಸಾಮಾನ್ಯರ ಮಕ್ಕಳಿಗೆ ಕನಿಷ್ಠ 25% ಸೀಟ್ಗಳು ಕೊಡಬೇಕು, ಅದರ ಫೀಸ್ನ ಸರ್ಕಾರದವರು ಕೊಡೋ ಹಾಗೆ ಮಾಡಿದ್ರು. ಅದೆಲ್ಲದಕ್ಕಿಂತ ಆಡಳಿತದಲ್ಲಿ ಪಾರದರ್ಶಕತೆ ಮೊದಲು ಇರಲೇ ಇಲ್ಲ, ಅಲ್ಪ ಸ್ವಲ್ಪ ಆದರೂ ಪಾರದರ್ಶಕತೆ ಬರಬೇಕಂತ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ತಂದರು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ತಂದರು. ಹೀಗೆ ಕೆಲವು ಒಂದೆರಡು ವಿಚಾರಗಳು ಹೇಳ್ತೀನಿ. ಇದು ಮನಮೋಹನ್ ಸಿಂಗ್ ಅವರ ಸೋಷಿಯಲ್ ವರ್ಕ್ ಏರಿಯಾದಲ್ಲಿ ಅವ್ರು ಮಾಡಿರೋ ಕೆಲಸಗಳು, ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದ 10 ವರ್ಷದಲ್ಲಿ ಅಂದರೆ ತುಂಬ ಮಹತ್ತರವಾದ ಕಾರ್ಯಗಳು ಮಾಡಿದ್ದಾರೆ. ಉದಾಹರಣೆಗೆ ಫಾರೆಸ್ಟ್ ವೆಲ್ಲರ್ಸ್ ಆ್ಯಕ್ಟ್ ಅಂತ ಮಾಡಿದ್ದಾರೆ. ಕಾಡಿನಲ್ಲಿ ವಾಸಿಸೋ ಜನರಿಗೆ ಹಕ್ಕೇನಾದರೂ ಬೇಕಾ? ಈಗ ಸಡನ್ನಾಗಿ ಸರ್ಕಾರದವ್ರು ಹೋಗಿ ಅವ್ರನ್ನ ಎತ್ತಂಗಡಿ ಮಾಡ್ತಾರೆ. ಎತ್ತಂಗಡಿ ಮಾಡೋದಕ್ಕೆ ಮೊದಲು ಅವ್ರಿಗೆ ಯಾರು ಪರಿಹಾರ ಕೊಡಬೇಕಾ? ಆ ಥರ ಮಾಡಿದ್ದಾರೆ. ಸಡನ್ನಾಗಿ ರೈತನ ಹೋಗಿ ನಿಮ್ಮ ಭೂಮಿ ಬಿಡಿ, ಇಲ್ಲಿ ರಸ್ತೆ ಮಾಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಾರೆ. ಆದರೆ ಕಾಂಪನ್ಸೇಷನ್ ಎಷ್ಟು ಕೊಡ್ತಾರೆ? ಇದಕ್ಕೆಲ್ಲದಕ್ಕೂ ಕಾನೂನು ಮಾಡೋದ್ರು. ಅವ್ರು ಹೇಳಿದ್ರು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆಯೋ ಅದರ 4 ಪಟ್ಟು ಕಾಂಪನ್ಸೇಷನ್ ಕೊಡಬೇಕು ಅಂತ ಕಾನೂನು ಮಾಡೋದ್ರು. ಬಹುಶಃ ಈಗಿನ ನಾವು ಇಂಡಿಯನೈಸ್ ಮಾಡೋದಿದ್ದರೆ, ನಾವು ಭಾರತದ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಸೋಷಿಯಲ್ ವರ್ಕ್ ಟೀಚ್ ಮಾಡೋದೇ ಇದ್ದರೆ ಬಹುಶಃ ಇವನ್ನೆಲ್ಲ ಸೇರಿಸ್ಕೋಬೇಕು ಅಂತ ನನಗೆ ಅನ್ನಿಸ್ತದೆ. ನಾನು ಈಗಾಗಲೇ ಹೇಳಿದಾಗೆ ಜಾಸ್ತಿ ಸಮಯ ತಗೊಳ್ಳೋದಕ್ಕೆ ಇಷ್ಟಪಡೋಲ್ಲ. ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆದು 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ನೀಡಿದಂತಹ ವಿಶ್ವವಿದ್ಯಾಲಯಕ್ಕೂ ನಿರುತಾ ಪಬ್ಲಿಕೇಷನ್ಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಇಂದಿನ ಲೇಖಕರಾದ ಡಾಕ್ಟರ್ CR ಗೋಪಾಲ್ ಹಾಗೂ ಅಶೋಕ್ರವರಿಗೂ ನನ್ನ ಅಭಿನಂದನೆಗಳು. ನಿಮ್ಮಂತಹ ಲೇಖಕರು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರಲಿ, ಸಮಾಜ ಕಾರ್ಯಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಹೊರಬರಲಿ, ಅದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ಇಷ್ಟಪಡ್ತೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ವೈಸ್ ಚಾನ್ಸಲರಾದ ಡಾಕ್ಟರ್ B ರಮೇಶ್ ಸರ್ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇತ್ತೀಚೆಗೆ ಅವರು ವೈಸ್ ಚಾನ್ಸಲರ್ ಆದರು. ಇನ್ನೊಂದು ಸಂತೋಷದ ವಿಚಾರ, ಅವರು ನಮ್ಮೂರು ಕಡೆಯವರು, ಕನಕಪುರದ ಕಡೆಯವರು, ನಮ್ಮ ಥರ ಹಳ್ಳಿಯಿಂದ ಬಂದವರು, ತುಂಬ ಶ್ರಮಪಟ್ಟು ಓದಿ ಮುಂದೆ ಬಂದವರು.
ಅವರಿಲ್ಲಿರೋದ್ರಿಂದ ನಮಗೂ ಅಂದರೆ ಸಮಾಜ ಕಾರ್ಯಕ್ಷೇತ್ರಕ್ಕೆ ಅಥವಾ ಶಿಕ್ಷಣಕ್ಕೆ ಒಳ್ಳೆಯದಾಗ್ತದೆ. ಯಾವುದೇ ಕಾರ್ಯಾಗಾರಗಳನ್ನು ಮಾಡೋದಿರಲಿ, ಯಾವುದಾದ್ರು ತರಬೇತಿ ಕ್ರಮಗಳನ್ನು ಮಾಡೋದಿದ್ರೂ ಅವರಿಂದ ಸಹಯೋಗ ಕೇಳೋದಕ್ಕೆ ನಮಗೆ ಸುಲಭವಾಗ್ತದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಿಮ್ಮೆಲ್ರಿಗೂ ಧನ್ಯವಾದಗಳು.